ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಕೃಷ್ಣ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಹಾಡು ಇವತ್ತು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ನೀವು ಕಿರುತೆರೆನೂ ಸೂಪರ್ ಹಿಟ್ಟು, ಬೆಳ್ಳಿತೆರೆನೂ ಸೂಪರ್ ಹಿಟ್ಟು. ಸೊ ಹೇಗೆ ಅನಿಸ್ತಾ ಇದೆ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿರೋದು ಅಥವಾ ಭಾಗವಹಿಸಿರೋದು? ಆ್ಯಕ್ಚುಲಿ ನಮ್ದೆಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಸರ್ ಗಣೇಶ್ ಸರು, ಆಮೇಲೆ ಶಶಿಕುಮಾರ್ ಸರು, ಅಶೋಕ್ ಸರು, ಶ್ರುತಿ ಮೇಡಮು, ಭಾಳಷ್ಟು ಜನ, ಇವನು ರಾಮಕೃಷ್ಣ ಸರು, ಎಲ್ಲ ಒಂದು ದೊಡ್ಡ ಫ್ಯಾಮಿಲಿ. ಹೆಚ್ಚು ಕಡಿಮೆ ಒಂದು 20 ದಿನ ಸಖತ್ ಮಜಾ ಮಾಡಿದ್ವಿ ನಾವು. ಆ್ಯಂಡ್ ಎವ್ರಿ ಡೇ ಅಂದರೆ ಒಂದು ಕಮ್ಮಿ ಅಂದರೂ ಒಂದು 25-30 ಜನ ಆರ್ಟಿಸ್ಟ್ ಇದ್ರು. ಆ್ಯಂಡ್ ನಮಗೆ ಏನಂತ ಹೇಳಿದ್ರೆ, ಗಣೇಶ್ ಅವ್ರ ಜೊತೆ ನಾನು ಹಿಂದೆ ಆ್ಯಕ್ಟ್ ಮಾಡಿದ್ದೆ. ಬಟ್ ಈ ಸರಿ ಆಫ್ಟರ್ ಲಾಂಗ್ ಟೈಮ್ ಅವರು ಗೋಲ್ಡನ್ ಸ್ಟಾರ್ ಆದಮೇಲೆ, ಬಟ್ ಸ್ಟಿಲ್ ಈಸ್ ಲೈಕ್ ವೆರಿ ಕ್ಲೋಸ್. ನಾವು ಮೊದಲು ಹೇಗಿದ್ವಿ ಹಾಗೆ ಇದ್ದಾರೆ. ಆ್ಯಂಡ್ ಶಶಣ್ಣ ಜೊತೆಯಲ್ಲಿ ಐ ಥಿಂಕ್ ನಾನು ಯಾವುದೂ ಆ್ಯಕ್ಟ್ ಮಾಡಿರಲಿಲ್ಲ. ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಶ್ರೀನಿವಾಸ ರಾಜ್ ಅವ್ರ ಜೊತೆ ಹಿಂದೆ ಒಂದು ಸಿನಿಮಾಕ್ಕೆ ಅವರು ಟೆಕ್ನಿಷಿಯನ್ ಆಗಿದ್ದರು. ಆ್ಯಂಡ್ ವಂಡರ್ಫುಲ್ ಪ್ರೊಡಕ್ಷನ್, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಅದ್ಭುತವಾದಂತಹ ಫ್ಯಾಮಿಲಿ ಎಂಟರ್ಟೈನರ್ನ ನಮ್ಮ ಕನ್ನಡ ಆಡಿಯನ್ಸಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ನೀವು ಹಿಂದೆ ಎಲ್ಲ ಕೂಡು ಕುಟುಂಬದ ಸಿನಿಮಾಗಳೆಲ್ಲ ನೋಡಿದ್ರೆ, ಯಜಮಾನ, ಸ್ನೇಹಲೋಕ, ಆಮೇಲೆ ಭಾಳಷ್ಟು ಸಿನಿಮಾ, ಅದೇ ಒಂದು ಆ ಎಂಟರ್ಟೈನ್ಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಏನಿದೆ, ಅದೇ ಥರದ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ಶ್ರೀನಿವಾಸ ರಾಜು ಸರ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರದ ಒಂದು ಸಿನಿಮಾ ಬೇಕಿತ್ತು, ಅದೀಗ ಬಂದಿದೆ. ಖಂಡಿತವಾಗ್ಲೂ ಇದನ್ನ ಜನ ನೋಡ್ತಾರೆ, ಇಷ್ಟಪಡ್ತಾರೆ. ಆಮೇಲೆ ಅದ್ಭುತವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ನಟನೆ ಮಾಡಿದ್ದಾರೆ. ಕಾಮಿಡಿಗಂತೂ ಬರ ಇಲ್ಲ, ಅದ್ಭುತವಾದ ಕಾಮಿಡಿಯನ್ಸ್ ಎಲ್ಲರೂ ಇದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದ ಎಲ್ಲ ಟಾಪ್ ಕಾಮಿಡಿಯನ್ಸ್ ಇದ್ದಾರೆ. ಓ ಲವ್ಲಿ. ಇದೊಂದು ಇಡೀ ನಾವು ಕುಟುಂಬ ಸಮೇತ ಕುತ್ಕೊಂಡು ನೋಡಿ ಎಂಜಾಯ್ ಮಾಡಿ ಒಂದು 2.5 hours ಮಜಾ ಮಾಡ್ಕೊಂಡು ಮಜಾ ಮಾಡುವಂತ ಸಿನಿಮಾನೇ ಬೇಕು. ಎಲ್ಲರಿಗೂ ಈಗ ಏನ್ ಬೇಕಂದ್ರೆ ಎಂಟರ್ಟೈನ್ಮೆಂಟ್, ನಗಬೇಕು, ಖುಷಿಯಲ್ಲಿ ಇರಬೇಕು. ಅಷ್ಟಂತೂ ಖಂಡಿತವಾಗ್ಲಿ ಈ ಸಿನಿಮಾದಲ್ಲಿ. ಅರೆ ಲವ್ಲಿ. ನಮ್ಮ ಶಿವಧ್ವಜ್ ಸರ್ ಹೇಳ್ತಾ ಇದ್ರೆ ಸಿನಿಮಾ ನೋಡೋಣ ಅಂತ ಆಸೆ ಆಗ್ತಾ ಇದೆ. ಬಟ್ ಸಿನಿಮಾ ರಿಲೀಸ್ ಯಾವಾಗ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಸ್ವಲ್ಪ ದಿನಗಳಲ್ಲಿ ನಾವು ಹೇಳ್ತೀವಿ. ಇವತ್ತು ಇನ್ನೊಂದು ಸಾಂಗ್ ಲಾಂಚ್ ಆಗ್ತಾ ಇದೆ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಮಾತುಗಳನ್ನ ಶೇರ್ ಮಾಡಿದ್ದಕ್ಕೆ. ಅವ್ರು ಎಷ್ಟೋ ಜನ ಫ್ಯಾನ್ಸ್ ಅವ್ರ ಕೈಯಲ್ಲಿ ಆ ಪೋಸ್ಟರ್ಸ್, ಅವ್ರದ್ದು ಫೋಟೋಸ್ ಎಲ್ಲ ಇಟ್ಕೊಂಡಿದ್ದಾರೆ. ಎಲ್ಲ ಫೋಟೋಸ್ ತೋರಿಸಿರೋಣ. ಹೌ ಸ್ವೀಟ್ ಎಲ್ಲ ಅಲ್ಲಿ. ಅರ್ರೇ ನೈಸ್ ಸರ್. ಎಲ್ಲ ಅಭಿಮಾನಿಗಳು ನಿಮ್ಮ ಫೋಟೋ ಇಟ್ಕೊಂಡು ಎಷ್ಟು ಪ್ರೀತಿಯಿಂದ ನಿಮ್ಮನ್ನು ನೋಡೋದಕ್ಕೆ ಬಂದಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಾವು ಗಣೇಶ್ ಸರ್ನ ಕರಿತೀವಿ. ಬಟ್ ಅದಕ್ಕಿಂತ ಮುಂಚೆ ಕೃಷ್ಣ ಪ್ರಣಯ ಸಖಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ದೂರಿಯಾಗಿ ನಿರ್ಮಾಣ ಆಗಿರುವಂತಹ ಚಿತ್ರ, ಶ್ರೀನಿವಾಸ ರಾಜು ಸರ್ ಅವರ ನಿರ್ದೇಶನದ, ಪ್ರಶಾಂತ್ ಜಿ ರುದ್ರಪ್ಪ ಅವರ ನಿರ್ಮಾಣದ, ಗಣೇಶ್ ಸರ್ ಅವರ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ಇರುವಂತಹ ಕೃಷ್ಣ ಪ್ರಣಯ ಸಖಿ ಚಿತ್ರದ 2ನೇ ಹಾಡನ್ನ ಈಗ ಲಾಂಚ್ ಮಾಡ್ತಾ ಇದೀವಿ. ಇದನ್ನ ವೇದಿಕೆ ಮೇಲೆ ಬಂದು ಈ ಹಾಡನ್ನ ಲಾಂಚ್ ಮಾಡ್ತಾ ಇರೋದು ಇಸ್ ನನ್ ಅದರ್ ದ್ಯಾನ್ ನಮ್ಮೆಲ್ಲರ ನೆಚ್ಚಿನ ಶಶಿಕುಮಾರ್ ಸರ್. ಎಲ್ರಿಗೂ ನಮಸ್ಕಾರ, ವೆರಿ ಗುಡ್ ಈವ್ನಿಂಗ್. ಇವತ್ತು ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಮಂತ್ರಿ ಮಾಲಲ್ಲಿ ಆಡಿಯೋ ಲಾಂಚ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಭಾಳ ಇಷ್ಟು ಜನ ನೀವು ಕನ್ನಡ ಕಲಾಭಿಮಾನಿಗಳು, ಗಣೇಶ್ ಫ್ಯಾನ್ಸು ಎಲ್ಲರ ಇಂಥ ಒಂದು ಬಳಗ ಇದೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನು ಯಾವುದೋ ಒಂದು ಯೂಶ್ವಲಿ ನಮ್ಮ ಸಿನಿಮಾ ಇದು ಲಾಂಚ್ ಮಾಡ್ಬೇಕಾದ್ರೆ ಆಡಿಯೋ ಲಾಂಚು ಮತ್ತು ಇನ್ನೊಂದು ಏನೋ ಒಂದು ಇದು ಮಾಡ್ಬೇಕಾದ್ರೆ ಒಂದು ಹಾಲ್ ಅಂತಲೇ ಒಂದು ಇದು ಮಾಡ್ತಾರೆ. ಸೊ ಆ ಥರ ಇರುತ್ತೆ, ಬರೀ ನಮ್ಮ ಪ್ರೆಸ್ ಮೀಡಿಯಾ ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಇಲ್ಲಿ ನೋಡಿದ್ರೆ ಆಡಿಯನ್ಸು, ಅಭಿಮಾನಿಗಳು ಎಲ್ಲರೂ ನೀವು ಸೇರಿದ್ರೆ ಭಾಳ ಸಂತೋಷ. ಇವತ್ತು 2ನೇ ಸಾಂಗ್ ಇದು ಮಾಡ್ತಾ ಇದ್ದಾರೆ. ಇದರಲ್ಲಿ ಗಣೇಶ್ ಜೊತೆ ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ. ಅದು ಬೇಡ ಈಗ ಹೇಳ್ಬೇಕಾಗುತ್ತೆ, ಯಾಕಂದರೆ ಶೂಟಿಂಗಲ್ಲಿ ಒಂಥರ ಇದ್ದರೆ, ಡಬ್ಬಿಂಗಲ್ಲಿ ಒಂಥರ, ರಿಲೀಸ್ ಒಂಥರ ಆಗ್ಬಿಡ್ತೀನಿ. ನಾನು ಗಣೇಶ್ ಹಾಕ್ತಾ ಇದೆಯಾ ಡೈರೆಕ್ಟರ್ ಗೊತ್ತೆ ಶ್ರೀನಿವಾಸ ರಾಜ್ ಅವರಿಗೆ. ಸೊ ಹೀಗಾಗಿ ತುಂಬ ಚೆನ್ನಾಗಿದೆ. ಇದು ನಮ್ಮ ಶಿವಧ್ವಜ್ ಹೇಳಿದಾಗೆ ಆಫ್ಟರ್ ಲಾಂಗ್ ಟೈಮ್ ಈ ಒಂಥರ ಒಂದು ಫ್ಯಾಮಿಲಿ ಲವ್ಲಿ ಸಬ್ಜೆಕ್ಟು, ಎಂಟರ್ಟೈನ್ಮೆಂಟ್ ಪಾರ್ಟ್ ಇದೆ. ಇಟ್ಸ್ ನಾಟ್ ಆ್ಯಕ್ಷನ್ ಬೇಸ್ಡ್ ಸಿನಿಮಾ ಅಲ್ಲ ಇದು. ಯಾಕಂದರೆ ಶ್ರೀನಿವಾಸ ರಾಜ್ ಅವರು ಹಿಂದೆ ಮಾಡಿದಂಥ ಎಲ್ಲ ಚಿತ್ರಗಳು, ದಂಡಪಾಳಿಯಲ್ಲೆಲ್ಲ ನೀವು ನೋಡಿದ್ದಾರೆ, ದಂಡಪಾಳಿ ಸೀರೀಸ್ ಎಲ್ಲ ಸೂಪರ್ ಹಿಟ್ ಮೂವೀಸ್ ಕೊಟ್ಟಿದ್ದಾರೆ. ಈಗ ಅದರ ಒಂದು ಶ್ಯಾಡೋವಿಂದ ಇದು ಹೊರಗಡೆ ಬಂದು ಇದೊಂದು ಪ್ರಯೋಗ ಮಾಡಿದ್ದಾರೆ ಇವರು ಶ್ರೀನಿವಾಸ ರಾಜ್ ಅವರು. ಖಂಡಿತವಾಗ್ಲೂ ನಾವೆಲ್ಲರೂ ಸೇರಿ ಅವ್ರಿಗೆ ಒಳ್ಳೇದಾಗಲಿ ಶ್ರೀನಿವಾಸ ರಾಜ್ ಅವರಿಗೆ. ಈ ಥರದ ಒಂದು ಪ್ರಯೋಗನ, ಈ ಥರ ಒಂದು ಫ್ಯಾಮಿಲಿ ಡ್ರಾಮಾನ ಒಂದು ಹ್ಯೂಮರಸ್ ವೇನಲ್ಲಿ ಮಾಡ್ಬೋದು ಶ್ರೀನಿವಾಸ ರಾಜ್ ಅವರು ಅಂತ ಹೇಳೋದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ
ಮತ್ತೆ ಒಂದು ಆಶೀರ್ವಾದ ಈ ಒಂದು ಬ್ಯಾನರ್ ಮೇಲೆ ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಇದೆ, ಪ್ರಶಾಂತ್ ಮೇಲಾಗಲಿ, ಡೈರೆಕ್ಟರ್ ಶ್ರೀನಿವಾಸ್ ಮೇಲೆ, ಗಣೇಶ್ ಅವ್ರ ಮೇಲೆ, ಎಲ್ಲ ಕಲಾವಿದರ ಮೇಲೂ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ. ಮತ್ತೆ ಹಾಗೇನೆ ಇವತ್ತು ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್, ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು. ದಯಮಾಡಿ ಕೇಳಿ, ನೀವೆಲ್ಲ ಎಂಜಾಯ್ ಮಾಡಿ. ನಿಮ್ಮ ಆಶೀರ್ವಾದ, ಅಭಿಮಾನ, ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ, ಎಲ್ಲ ಕಲಾವಿದರು ಮತ್ತು ಎಲ್ಲ ನಿರ್ಮಾಪಕರು, ನಿರ್ದೇಶಕರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಾನು ಎರಡು ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಲೈಟ್ ಇಲ್ಲ ಅಂತಾರ ಮೊದಲನೇದಾಗಿ ಈ ವಿಡಿಯೋ ನೋಡಿ ಕ್ರಿಯೇಟಿವ್ ಆಗಿ, ತುಂಬಾ ಕ್ರಿಯೇಟಿವ್ ಆಗಿದೆ. ಲಿರಿಕಲ್ ವಿಡಿಯೋ ತುಂಬಾ ಖುಷಿ ಆಯ್ತು ಸರ್. ಅದರಲ್ಲೂ ನಿಮ್ಮ ಡಾನ್ಸ್ ತುಂಬಾ ಚೆನ್ನಾಗಿತ್ತು. ರೈಟ್ ಲೆಗ್ ಎತ್ಬಿಟ್ಟು ಏನೋ ಒಂದು ಸ್ಟೆಪ್ ಮಾಡ್ತಿದ್ರಲ್ಲ. ನಾನಂತೂ ಡಾನ್ಸ್ ಮಾಡ್ತಿರ್ಲಿಲ್ಲ, ನಾನಂದ್ರೆ ಡಾನ್ಸ್ ಮಾಡಿದ್ರು. ಸೂಪರ್ ಸರ್, ಥ್ಯಾಂಕ್ ಯು ಸರ್. ಶ್ರೀನಿವಾಸ ರಾಜು ಅವ್ರ ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ನೆನಪು ದೊಡ್ಡ ಬಾಳ್ಯನೇ ಸರ್. ಯಾವುದೋ ಥ್ರಿಲ್ಲರು, ಏನೋ ಒಂದು ಸಸ್ಪೆನ್ಸ್ ಆಗಿ ಬರೀಬೇಕೇನೋ ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರೆ ಅಂತ. ಹೇಗೆ ಸರ್ ಸಿಂಕ್ ಆಗ್ತಿಲ್ಲಲ್ಲ ಅಂತ, ಇಲ್ಲ ಚೇಂಜ್ ಆಗಬೇಕು. ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದ್ದಾರೆ. ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ, ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ. ನಾನು ಸಿನಿಮಾ ಕೂಡ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ ಸಿನಿಮಾ. ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನರಂಜನೆ ಮತ್ತು ಫ್ಯಾಮಿಲಿ ಸೆಂಟಿಮೆಂಟ್ ಇರುವಂಥ ಸಿನಿಮಾ. ಜೊತೆಗೆ ಹಾಡಿನ ಪಿಕ್ಚರೈಸೇಷನ್ ಎರಡೇ ತುಣುಕು ನೋಡ್ತೀನಿ, ರಿಯಲ್ ಪಿಕ್ಚರೈಸೇಷನ್ ಅದು ತುಂಬ ಚೆನ್ನಾಗಿದೆ. ವೈಯಕ್ತಿಕವಾಗಿ ನನಗೆ ಈ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜುನ್ ಜನ್ಯ ಅವರ ಕಂಪೋಸಿಷನ್. ಒಂದು ಫೋಕ್ ಬೇಸ್ಡ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ. ನನಗೆ ಇಷ್ಟವಾಗಿದ್ದ ಜಾಗ ಬಂದ್ಬಿಟ್ಟು ಬೆಳೆದಿಂಗ್ಳ ಬೆಂಜಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ ನೀನಿಟ್ಟ ಹಣಗೊಟ್ಟು ಮ್ಯಾಲೆ ಹೋಗಿ ನಕ್ಷತ್ರ ಆಯ್ತವಮ್ಮ. ಆ ಥರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗುತ್ತೆ, ಒಂದು ಜಾನಪದ ಶೈಲಿ. ಅದು ನನಗೆ ತುಂಬ ಇಷ್ಟ. ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗುತ್ತೆ. ಗಣೇಶ್ ಸರ್ ಮತ್ತೆ ಮೇಡಮ್ ಅವ್ರ ಹೆಸರು ಗೊತ್ತಿಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲರೇಟರ್ ಅನ್ನ ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಇಡೀ ತಂಡಕ್ಕೆ ಎಲ್ಲರಿಗೂ ಶುಭಾಶಯ. ಸೂಪರ್. ಈಗ ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್ ಸರ್. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಅಲ್ಲಿ ಇದು ಸೆಕೆಂಡ್ ಸಾಂಗು ನಾವು ನೋಡ್ತಾ ಇರೋದು ಕೃಷ್ಣ ಪ್ರಣಯ ಸಖಿ ಚಿತ್ರದ. ಎರಡೂ ಸಾಂಗು ತುಂಬಾ ವಿಜುವಲಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಅಂಡ್ ವಿಜುವಲ್ಸ್ ಅಲ್ಲಿ ನಾವು ನೋಡ್ತೀವಿ ಆ ರಿಚ್ನೆಸ್ ಕಾಣಿಸ್ತಾ ಇದೆ. ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದೀರಾ ಅಂತ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್? ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗುಡ್. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡಬೇಕು ಈ ಟೈಮಲ್ಲಿ, ಆ ಥರ ಯಾವುದೇ ಮೂವಿ ಬಂದಿಲ್ಲ ಅಂತ ಡಿಸ್ಕಸ್ ಮಾಡಿಬಿಟ್ಟು ಡಿಸೈಡ್ ಮಾಡಿಬಿಟ್ಟು ಸಾಂಗ್ಸು ಅದೇ ಮೈಸೂರಲ್ಲಿ ಹೇಳಿದಾಗಿ ಎಲ್ಲ ಸಾಂಗ್ಸು ಸಹ 6 ಸಾಂಗ್ಸು ಸಹ ತುಂಬ ಚೆನ್ನಾಗಿದೆ. ಇವತ್ತು 2ನೇ ಸಾಂಗ್ ರಿಲೀಸ್ ಆಗಿದೆ. ಇನ್ನು ಒಂದು ವಾರ 2 ವಾರದಲ್ಲಿ ಬೇರೆ ಸಾಂಗ್ಸ್ ರಿಲೀಸ್ ಆಗುತ್ತೆ. ಅದಕ್ಕೂ ನನ್ನ ಆಂಕರಿಂಗ್ ಕರೆಯೋದು ಸರ್. ಡೆಫಿನೆಟ್ಲಿ ಮೇಡಮ್, ನೀವೇ ಇರಬೇಕು. ಯಾಕಂದ್ರೆ ತುಂಬಾ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್ ಆ ಸಾಕ್ಷಿ ಇಟ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ಬೋದಲ್ಲ ಅಂತ ಹೇಳಿ ಕಲಿತಾ ಇದ್ದೀನಿ ಸರ್. ಈಗ ನಾನು ಸಾಂಗ್ ನೋಡ್ತಾ ಇದ್ದೆ, ನಿಮ್ಮ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಸರ್. ಸೊ ನೀವು ಹಿಂಗೆ ಬಾಂಡ್ ಡ್ಯಾನ್ಸರ ಅಥವಾ ಆಮೇಲೆ ನೀವು ಡ್ಯಾನ್ಸ್ ಕಲಿತಿದ್ರೆ ಸರ್? ಡ್ಯಾನ್ಸ್ ಮಾಡೋದೇ ಇಲ್ಲ, ಡೈರೆಕ್ಟ್ ಮಾಡಿಸಿದ್ರೆ ಎಲ್ಲ ನಮ್ಮ ಡೈರೆಕ್ಟರ್. ಸೊ ಡೈರೆಕ್ಟರ್ ಒಳ್ಳೆ ಡ್ಯಾನ್ಸರ್ ಅಂತೀರಾ? ಅವರು ಡ್ಯಾನ್ಸ್ ಮಾಡ್ತಾರೆ. ಈಗ ಸ್ಟೇಜಲ್ಲಿ ಬಂದು ಮಾಡಿ ಖಂಡಿತ. ನಾನು ಅವ್ರ ಹೇರ್ ಸ್ಟೈಲ್ ನೋಡಿದಾಗಲೇ ನಾನು ಅನ್ಕೊಂಡೆ ಸರ್. ಈಗ ಡಾನ್ಸ್ ಬಿಟ್ಬಿಡೋಣ ಸರ್, ಓಕೆನಾ? ಸಿನಿಮಾ ಯಾವಾಗ ರಿಲೀಸ್ ಅನ್ನೋದು ಡೇಟನ್ನ ನಾನು ಕೇಳಲ್ಲ. ಬಟ್ ಓಕೆ, ಈ ಸಾಂಗ್ ಶೂಟಿಂಗ್ ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ. ಈ ಸಾಂಗ್ ಅಲ್ಲಿ ನೀವೇನು ಸ್ಟೆಪ್ ಮಾಡಿದ್ದೀರಾ, ಆ ಸ್ಟೆಪ್ ಅಲ್ಲಿ 2 ಸ್ಟೆಪ್ಪನ್ನು ನೀವು ಮಾಡೋಕ್ಕಾಗಲ್ವಾ ಸರ್? ಅದೇನೋ ಮಾಡಲ್ಲ ಅಂತ ನಾನು ಎಲ್ಲ ಸುದ್ದಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅನ್ಕೊಂಡೆ ಸರ್. ಮಾಡ್ತಾ ಇಲ್ಲ ಸರ್. ಯಾಕೆ ನಿಮಗೆ ದಂಡುಪಾಳ್ಯ ಆದ ತಕ್ಷಣ ಇಲ್ಲ ನಾನು ಈ ಥರ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡ್ಬೇಕಂತ ಏನಾದ್ರು ಅಲ್ಲಂಥದ್ದು ಏನಾಯ್ತು ಸರ್ ದಂಡುಪಾಳ್ಯ ಆದ್ಮೇಲೆ? ಆ ಥರ ಏನಿಲ್ಲ, ಬಟ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಮಾಡೋದ್ರಲ್ಲಿ ಏನು ತೊಂದರೆ ಇಲ್ವಲ್ಲ. ಓಕೆ. ಆ್ಯಂಡ್ ನಿಮಗೆ ಆ ಡೈರೆಕ್ಟರ್ ತುಂಬಾ ಫೇವ್ರೇಟ್, ನೀವು ಅವ್ರನ್ನ ಬಿಟ್ಟು ಬೇರೆ ಸಿನಿಮಾ ಮಾಡೋದೇ ಇಲ್ಲ ಯಾರ ಜೊತೆನೂ ಸರ್? 90% ಎಸ್. ಸೊ ವಾಟ್ ಇಸ್ ಯುವರ್ ಇಕ್ವೇಷನ್ ವಿತ್ ನಮ್ಮ ಶ್ರೀನಿವಾಸ್ ರಾಜು ಸರ್? ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡಿ ಪ್ಲೀಸ್, ಕೂದೆ ಬನ್ನಿ. ಯಾಕಂದ್ರೆ ಕ್ಯಾಮ್ರಾ ಡೈರೆಕ್ಟರ್ ಇಸ್ ಅ ಗುಡ್ ಫ್ರೆಂಡ್ ಟು ಮೀ. ಆಮೇಲೆ ಇಸ್ ಅ ಕ್ರಿಯೇಟಿವ್ ಎಲ್ಲದಕ್ಕಿಂತ ಜಾಸ್ತಿ ಆ ಒಂದು ವೈಬ್ ಎಲ್ಲ ಆಗ್ಬೇಕಲ್ಲ. ಸೊ ಹಾಗಾಗಿ
ವೆರಿ ನೈಸ್ ಸರ್. ಸೊ ನಿಮ್ಮ ಕಾಂಬಿನೇಷನ್ ಅಲ್ಲಿ ಇದು 2ನೇ ಸಿನಿಮಾ, ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ. ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ. ಹಲೋ ಮೇಡಮ್. ಹ್ಞೂ ಅನ್ರಪ್ಪ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅದೆಲ್ಲ ಆಡಿಯೋ ಬರ್ತಿದೆ, ನಿಮ್ಮ ಆಡಿಯೋ ಕ್ಯಾಚ್ ಆಗ್ತದೆ. ಫಸ್ಟ್ ಥ್ಯಾಂಕ್ಫುಲ್ ಟು ಇಲ್ಲಿ ಬಂದಿದ್ದ ಮೀಡಿಯಾ ಫ್ರೆಂಡ್ಸ್ಗೆ ವೆಲ್ ವಿಶಸ್. ಈ ಸಿನಿಮಾ ಇದು ಫ್ಯಾಮಿಲಿ ಸಿನಿಮಾ. ಈ ಟೈಮಲ್ಲಿ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ವೈ ಐ ಚೂಸ್ ಅನ್ನೋದಕ್ಕೊಂದು ಎಕ್ಸ್ಪ್ಲನೇಷನ್ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಬಿಕಾಸ್ ಆಫ್ಟರ್ ಕೋವಿಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್ ಮಿಸ್ಸಿಂಗ್ ಅನ್ನೋದು ನನ್ನ ಆರ್ಡೆಂಟ್ ಫೀಲಿಂಗ್ ಇತ್ತು. ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ 40 to 50 ಆ್ಯಕ್ಟರ್ಸ್ ಸಿನಿಮಾದಲ್ಲಿ ಕಾಣಿಸ್ಬೇಕು, ದಿಸ್ ಮೈ ಐಡಿಯಾ. ಆಮೇಲೆ ವೆನ್ ಕಮ್ ಟು ದ ಸಬ್ಜೆಕ್ಟ್, ಈ ಕಥೆ ನಾನು ವೆನ್ ಐ ಸೆಟ್ ಗಣೇಶ್ ಸರ್ಗೆ, ಇದು ಗಣೇಶ್ ಸರ್ ಒಂದು ವೇಳೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೇ ಆಗ್ತಿರ್ಲಿಲ್ಲ. ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಈಸ್ ದ ಟೈಲರ್ ಮೇಡ್ ಕಂಟೆಂಟ್. ಹಂಗಾಗಿ ವಿತ್ ಹೆಲ್ಪ್ ಆಫ್ ಗಣೇಶ್ ಸರ್ ಇಟ್ಸ್ ಹ್ಯಾಪನ್. ಸೆಕೆಂಡ್ ಥಿಂಗ್, ಇವತ್ತು ದ ಸಾಂಗ್ಸ್, ಫಸ್ಟ್ ಸಾಂಗ್ ನಿಯರ್ಲಿ 3 million ಟಚ್ ಆಗಿ, ಇದು ಸೆಕೆಂಡ್ ಸಾಂಗ್ ಫಸ್ಟ್ ಅರ್ಜುನ್ ಜನ್ಯ, ಬಿಕಾಸ್ ನನಗೆ ಆಲ್ರೆಡಿ ನನ್ನದು 4th ಮೂವಿ ಅವ್ರ ಜೊತೆ. ಅವರು ಈ ಸಿನಿಮಾ ಮಾಡೋದಕ್ಕೆ, ಬಿಕಾಸ್ ಸಿನಿಮಾ ಡೈರೆಕ್ಷನ್ ಬ್ಯುಸಿ ಇದ್ದರೂ ಈ ಸಿನಿಮಾ ಕಂಪೋಸ್ ಮಾಡಿದ್ದಾರೆ. ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್. ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಐ ಡೂಯಿಂಗ್ 7 songs, ನಾಟ್ 6 songs. 7 songs ಇದೆ ಸಿನಿಮಾದಲ್ಲಿ. ಇದು ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸ್ ಹಿಟ್ ಚೆನ್ನಾಗಿರೋದ್ರಲ್ಲಿ ಇಸ್ ಅ ವೆರಿ ರೇರ್ ಥಿಂಗ್. ಅದು ಕೃಷ್ಣ ಪ್ರಣಯ್ ಸಖಿ ಹ್ಯಾಸ್. ಸೊ ಸೆಕೆಂಡ್ ಥಿಂಗ್ ಅಂದರೆ ಈ ಸಿನಿಮಾ ವಿ ಆಲ್ ಸೇಯಿಂಗ್ ವೆರಿ ಪ್ಯಾಷನೇಟ್ಲಿ ಅನ್ನೋದು. ಸೊ ವೆನ್ ಮೈಸೆಲ್ಫ್ ಅಂಡ್ ಪ್ರಶಾಂತ್ ರ್ಯಾಪೋ ಇದೆಲ್ಲ, ಬಿಕಾಸ್ ಸಿಂಪ್ಲಿ ಈ ಬಿಲೀವ್ ಮಿ ದಟ್ ಐ ಕ್ಯಾನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್. ಸೊ ಎಲ್ಲೂ ಯೂಶಲಿ ವಿ ಡೈರೆಕ್ಟರ್ ಸೇಸ್ ಕಾಂಪ್ರಮೈಸ್ ಅನ್ನೋದು ಅವ್ರು ಏನೋ ಇರುತ್ತೆ, ಬಟ್ ಇದು ಕಾಂಪ್ರಮೈಸ್ ಅಲ್ಲ. ಡೆಫಿನೆಟ್ಲಿ ರಿಲೈಡ್ ಆನ್ ಮೀ ಆ್ಯಂಡ್ ಒಂದು ವಂಡರ್ಫುಲ್ ಪ್ರಾಡಕ್ಟ್ ನೋಡಬೇಕನ್ನೋ ಇದರಲ್ಲಿ ವಿ ನೆವರ್ ಲುಕ್ ಬ್ಯಾಕ್, ವಿ ಜಸ್ಟ್ ಗಿವ್ ಎ ವಾಟ್ ಎವರ್ ಯು ವಾಂಟ್, ಜಸ್ಟ್ ಗೋ ಹೆಡ್. ದಟ್ ಈಸ್ ದ ಮೇನ್ ರೀಸನ್ ಈ ಸಿನಿಮಾ ಆಗಿದ್ದು. ಇಸ್ ದ ಫಸ್ಟ್ ರೀಸನ್. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಪ್ರಶಾಂತ್, ಬಿಕಾಸ್ ಫಸ್ಟ್ ಟೈಮ್ ಇವನ್ ಐ ಲವ್ ಟು ಸೇ ಪ್ರಶಾಂತ್ ವಿತೌಟ್ ಯು ನಾಟ್ ಪಾಸಿಬಲ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕವಿರಾಜ್, ಈ ಲಿರಿಕ್ಸ್, ಬಿಕಾಸ್ ನನಗೆ ಕನ್ನಡ ಭಾಷೆ ಅಷ್ಟು ಆ್ಯಸ್ ಕವಿರಾಜ್ ಹೇಳ್ದಂಗಿಲ್ಲ. ಇಫ್ ಐ ಲೆಫ್ಟ್ ಆನ್ ಹಿಮ್ ದ ವಂಡರ್ಫುಲ್ ಲಿರಿಕ್ಸ್, ಒಂದು ಫೋಕ್ಲೋರಲ್ಲಿ ಬೇಕಿರೋದಕ್ಕೆ ಇರಬೇಕು. ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಶಶಿ ಸರ್ ತಗೊಂಡು ನಿಯರ್ಲಿ 40 ಆ್ಯಕ್ಟರ್ಸ್, ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್. ಪ್ಲೀಸ್ ಈ ಸಿನಿಮಾ ನಿಮಗೆ 3 years ಗೋಯಿಂದ 90 years ಎವ್ರಿ ಒನ್ ಕಮ್ ಆ್ಯಂಡ್ ವಾಚ್ ದ ಮೂವಿ. ದಟ್ಸ್ ವಾಟ್ ಐ ಕ್ಯಾನ್ ಸೇ. ಸೊ ಟೋಟಲ್ ಒಂದು ಫ್ಯಾಮಿಲಿ ನಿರ್ಭಯವಾಗಿ ಸಿನಿಮಾ ಬಂದ್ಬಿಟ್ಟು ಯು ಕ್ಯಾನ್ ವಾಚ್ ಇಟ್. ಥ್ಯಾಂಕ್ ಯು. ಸೂಪರ್ ಸರ್. ಗಣೇಶ್ ಸರ್ ಹೇಳಿದ್ರು ನಿಮ್ಮ ಕೈಲಿ ಒಂದೆರಡು ಆ ಸಾಂಗ್ ಒಂದು ಇದು ಚಿನ್ನಮ್ಮ ಚೆನ್ನ ಅದೇ ವೇರ್ ಐ ಕಾಂಟ್ ಡಾನ್ಸ್ ಅಂತ ಅಂದ್ಬಿಟ್ಟೆ ಐ ಮೇಡ್ ಇಟ್ ಮೈ ಸೆಲ್ಫ್ ಅಂಡ್ ಪ್ರಶಾಂತ್ ಎನಿಮೇಷನ್, ಬಿಕಾಸ್ ವಿ ಬೋತ್ ಕಾಂಟ್ ಡಾನ್ಸ್, ಸೊ ವಿ ಮೇಡ್ ಇಟ್ ಪಾಸಿಬಲ್ ಬೈ ಎನಿಮೇಷನ್. ನಿಜನ ಗಣೇಶ್ ಸರ್ ಹಾಕ್ಸಿ ಎಸ್, ಅದ್ಭುತವಲ್ಲೇ. ನಾವು ಸುಮ್ಮನೆ ಒಂದು ಸಾಂಗ್ ಕೇಳಿ ಸರ್. ಡೆಫಿನೆಟ್ಲಿ ನಾಟ್ ಪಾಸಿಬಲ್. ಥ್ಯಾಂಕ್ ಯು. ಎಲ್ಲಿ ಹೊಡ್ರಿ ಸರ್? ಏನು ಬರೋರೆಲ್ಲ ನನಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತಾರೆ. ಇವಾಗ ಇಂಡಸ್ಟ್ರಿಯಲ್ಲಿ ನಾನು ಎಷ್ಟು ಗೌರವವನ್ನು ಪಡ್ಕೊಂಡಿದ್ದೀನಿ ನಾನು. ಎಲ್ಲರೂ ಬಂದ ತಕ್ಷಣ ಹೀಗೆಲ್ಲ ಮಾಡ್ತಾರೆ. ನೋಡಿದ್ರೆ ಸುಬ್ರಹ್ಮಣ್ಯ ಸರ್, ನೋಡಿದ್ರೆ ಎಷ್ಟು ರೆಸ್ಪೆಕ್ಟ್ ಅಂತ ನೋಡಿದ್ರೆ ಸರ್. ನೀವೇನಾದ್ರೂ ಸ್ಟೆಪ್ ಮಾಡ್ತೀರಾ ಸರ್? ನಾನು ಅಂದ್ಕೊಂಡೆ ಗಣೇಶ್ ಸರ್ ಮೇಲಿರೋ ಪ್ರೀತಿಗೋಸ್ಕರ ಅದು ಓಕೆ ನಾನು 2 ಸ್ಟೆಪ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡೆ. ಈಗ ನಾನು ಸೈಡಲ್ಲಿ ಬಂದಾಗ ಹೇಳ್ತಾರೋರು, ನೀನು ಯಾಕೆ ನನ್ನ ಹೆಸರನ್ನು ಹೇಳಿದೆ ಅಂತ ಹೇಳಿ. ಇಲ್ಲ ಸರ್, ಸುಮ್ಮನೆ ತಮಾಷೆ ಹೇಳಿದ್ದು. ಈಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರೋಂತಹ ಕ್ಷಣ, ಇಷ್ಟೂ ಅಭಿಮಾನಿಗಳು ಒಂದು ಸಂಜೆಯಿಂದ ಬಂದು ಕಾಯ್ತಾ ಇರೋದು ಒಬ್ಬರ ಧ್ವನಿಯನ್ನ ಕೇಳೋದಕ್ಕೆ, ಅವರ ಮಾತುಗಳನ್ನ ಕೇಳೋದಕ್ಕೆ.